ನಿಮ್ಗೆಲ್ಲ ಒಂದ್ ಮಾತು ಹೇಳಿ, 1-2 years ಬ್ಯಾಕ್ ಅಂದ್ರು ನಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಲ್ಕಿಂತ ಮೊದಲು ಸೊ ನಾ ಯೂಟ್ಯೂಬ್ನಾಗ ವಿಡಿಯೋಸ್ ಮಾಡಿ ಏನೋ ಒಂದ್ ಮಾಡ್ಬೇಕಂತೇಳಿ ಬಹಳ ದೊಡ್ಡ ಕನಸು ಇಟ್ಕೊಂಡಿನ. ಬಹಳ ದೊಡ್ಡ ಕನಸುಗಳು ಇಟ್ಕೊಂಡಿನ ಅಂತ. ಆಲ್ಮೋಸ್ಟ್ ನನ್ ಡಿಗ್ರಿ ಖತಮ್ ಆಗ್ಲಾ ಬಂದಿತ್ತು. ಸೊ ಖತಮ್ ಆಗಿತ್ತು ಮೇ ಬಿ. ಸೊ ಇವಾಗ ಡಿಗ್ರಿ ಖತಮ್ ಆದ್ಮೇಲೆ ಮನ್ಯಾಗ ಮಿಡಲ್ ಕ್ಲಾಸ್ ಮಂದಿ ಏನಿರ್ತದ, ಸೊ ಏನಾರ ಜಾಬ್ ಮಾಡ್ತಾನ ಮಗ. ಸೊ ನಂಗೆ ಜಾಬ್ ಮಾಡೋದ್ ಇಷ್ಟ ಇದ್ದಿಲ್ಲ. ಅದಕ್ಕೆ ನಾ ಯೂಟ್ಯೂಬ್ನಾಗ ಏನಾರ ಮಾಡಿ ಅದು ಸೊ ನಾ ಕ್ಯಾಲ್ಕುಲೇಟ್ ಬಿ ಮಾಡ್ಕೊಂಡು ಇಟ್ಕೊಂಡಿದ್ರಿ ಯೂಟ್ಯೂಬ್ನಾಗ. ಅಚ್ಚಾ ಒಂದು 10K ವ್ಯೂಸ್ ಬರ್ಲಿ, 15K ವ್ಯೂಸ್ ಬರ್ಲಿ, 100K ಸಬ್ಸ್ಕ್ರೈಬರ್ಸ್ ಆಗ್ಲಿ. ಸೊ ಅದ್ರಲ್ಲಿ ಸುಮ್ಮನೆ ಮಂತ್ಲಿ 10,000 ಇಲ್ಲ 15,000 ನನಗೆ ಒಂದ್ ಮಂತ್ಲಿ ಅರ್ನ್ ಆಗ್ಲತ್ತಂದ್ರ ನಾ ಮನೆಗೆ ಹೇಳ್ಬೋದು ಕಿ ನಾ ಇದ್ರಾಗ ನನಗೆ ಒಳ್ಳೆ ಕಲೆಕ್ಷನ್ ಸಿಗ್ಲತ್ತದ. ಸೊ ನಾ ಯೂಟ್ಯೂಬ್ ಮಾಡ್ತೆ ಅಂತ ಈ ಧೈರ್ಯದಿಂದ ಹೇಳ್ಕೊಂಬರ್ರಿ ಅಂದಿದ್. ಬಟ್ ಏನ್ ಮಾಡ್ಯಾರಿ, ಹಣೆ ಬರದಾಗ ಒಂದ್ ಅಲಗೆ ಬರ್ದಿದ. ಸೊ ಅದ್ರಾಗ ಆಗಿಲ್ ಥೋಡೆ ಬ್ಯಾಡ್ ಫೀಲ್ ಆಗ್ತದ. ಸೊ ಮನೆಗೆ ಏನ್ ಬಿ ಹೇಳಕ್ ಆಗಿಲ್ಲ. ಸೊ ಅದ್ರ ಸಲುವಾಗಿ ಏನ್ ಮಾಡ್ದ ಥಕಾಸಿ ನನಗರ ಬೇರೆ ತಲೆ ಜಾಬ್ ಮಾಡಕ್ ಇಷ್ಟ ಇಲ್ಲ. ಸೊ ನೀವೆಲ್ಲ ನೋಡ್ಬೋದು, ಬಟ್ಟೆ ಶಾಪ್ ಹಾಕೊಂಡ್ ಕುಂತೀವಿ ಸುಮ್ಮನೆ ಶಾಣದೊಂದು. ಬಟ್ ಅದ್ರಾಗ ಇದ್ದಿನ ಖುಷಿ ಇದ್ರಾಗ ಸಿಗಲ್ ಹೋಗ್ಯದ. ಅದು ಒಂದೇ ನೋವದ, ಮತ್ತೇನಿಲ್ಲ. ನಿಮ್ದೆಲ್ಲಾ ಪ್ರೀತಿ ಸಪೋರ್ಟ್ ಇತ್ತಲ್ಲ, ಮತ್ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ರಲ್ಲತ್ತಿದೆ. ಏನಂತೀರಿ? ಸೊ ಸಪೋರ್ಟ್ ಮಾಡ್ರಿ. ಮತ್ ನನಗೆ ಇದ್ರಾಗ ಒಟ್ಟು ಖುಷಿ ಸಿಗಲ್ಲ ಹೋಗ್ಯದ, ಅದ್ರಾಗ ಬಹಳ ಖುಷಿ ಅನ್ಸ್ತದ. ಸೊ ಅದ್ರ ಕಡೆ ನನ್ ಖುಷಿ ನೋಡ್ಬೇಕಂತಂದ್ರ ನೀವು ನನಗ ಸಪೋರ್ಟ್ ಮಾಡ್ರಿ. ಏನಿಲ್ಲ, ನಮ್ ತಾಯಿ ತಂದಿಗೆ ತೋರ್ಸ್ಕೊಡ್ಬೇಕು ನಾ ಸೋಷಿಯಲ್ ಮೀಡಿಯಾ ಏನದ ಅಂತ ಅಷ್ಟೇ.